ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರ ಸೋಮ್ ವರ್ಲ್ಡ್. ಇವತ್ತು ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಕಡಿಮೆ ಸಮಯದಲ್ಲಿ ಹೆಚ್ಚಿನ ಕೆಲಸಗಳನ್ನ ಯಾವ ಥರ ಮಾಡ್ಕೊಳ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋ ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ನಮ್ಮ ಚಾನಲ್ನಲ್ಲಿ ಹೋಮ್ ಮೇಕಿಂಗ್ಗೆ ಸಂಬಂಧಪಟ್ಟಿರುವಂತಹ ಹೋಮ್ ಕ್ಲೀನಿಂಗ್, ಆರ್ಗನೈಸೇಷನ್, ಡೆಕೋರೇಷನ್, ಮೇಕ್ ಓವರ್ ರಿಲೇಟೆಡ್, ಗಾರ್ಡನ್ಗೆ ಸಂಬಂಧಪಟ್ಟಿರುವಂತಹ ಕಂಟೆಂಟ್ನ ಶೇರ್ ಮಾಡ್ತಾ ಇರ್ತೀನಿ. ಈ ಕಂಟೆಂಟ್ ರಿಲೇಟೆಡ್ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅಂತ ಬರುತ್ತೆ. ನೀವೇ ಫಸ್ಟ್ ಆಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ಇನ್ನು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಈ ವಿಡಿಯೋ ಶೂಟ್ ಮಾಡಿರೋವಂಥದ್ದು ವೀಕೆಂಡಲ್ಲಿ ಆಗಿರೋದ್ರಿಂದ ಡೇ ಸ್ವಲ್ಪ ಸ್ಲೋ ಆಗಿ ಸ್ಟಾರ್ಟ್ ಆಗಿದೆ. ಚಳಿಗಾಲ ಆಗಿರೋ ಕಾರಣ ತುಂಬ ಜಾಸ್ತಿನೇ ಚಳಿ ಇರುತ್ತೆ. ಅದರಲ್ಲೂ ವೀಕೆಂಡ್ ಅಂದರೆ ಹಾಲಿಡೇ ಇರೋ ಕಾರಣ ಸ್ವಲ್ಪ ನಿಧಾನವಾಗಿ ಎದ್ದು ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಕ್ಸ್ಟ್ರಾ ವರ್ಕ್ಸ್ ಎಲ್ಲ ಇದ್ದಿದ್ದರಿಂದ ಇವತ್ತಿನ ಬ್ರೇಕ್ಫಾಸ್ಟ್ ಹೊರಗಡೆಯಿಂದನೇ ತರಿಸ್ಕೊಂಡಿದ್ದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಲಾಂಡ್ರಿ ಇರ್ಬೋದು, ಕ್ಲೀನಿಂಗ್, ಸುಮಾರಷ್ಟು ವರ್ಕ್ಸ್ ಇದೆ. ಅದನ್ನು ಇನ್ ಟೈಮಲ್ಲಿ ಮುಗಿಸ್ಕೊಳ್ಳೋದಕ್ಕೋಸ್ಕರ ಬ್ರೇಕ್ಫಾಸ್ಟ್ ಅಂದರೆ ಅಡುಗೆ ಮಾಡುವಂಥ ಟೈಮ್ನ ಸ್ಕಿಪ್ ಮಾಡಿದ್ದೀನಿ. ಅವತ್ತಿನ ದಿನ ಹೊರಗಡೆಯಿಂದ ಬ್ರೇಕ್ಫಾಸ್ಟ್ ತರಿಸುವಂಥ ಪ್ಲಾನಲ್ಲೇನೇ ಇರಲಿಲ್ಲ, ಬಟ್ ಆಟೋಮೆಟಿಕ್ಕಾಗಿ ಇದೆಲ್ಲನೂ ಆಗೋಯ್ತು. ಸೊ ಈ ಟೈಮ್ ಸ್ಕಿಪ್ ಆಗಿದ್ದ ಕಾರಣ ನಾನು ಎಕ್ಸ್ಟ್ರಾ ವರ್ಕ್ಸ್ನೆಲ್ಲ ಕೂಡ ಇನ್ ಟೈಮಲ್ಲಿ ಫಿನಿಶ್ ಮಾಡಿಕೊಂಡೆ. ತಿಂಡಿ ತಿಂತಿದ್ದಂಗೆ ಒಂದು ಕೊರಿಯರ್ ಕೂಡ ರಿಸೀವ್ ಆಯಿತು. ನಿಮ್ಮಲ್ಲಿ ಸುಮಾರು ಜನ ಕ್ರಿಯೇಟರ್ಸ್ ಇದ್ದೀರಾ, ಯೂಟ್ಯೂಬರ್ಸ್ ಇದ್ದೀರಾ, ನಿಮ್ಮಲ್ಲಿ ಯಾರಿಗಾದ್ರೂ ಯೂಸ್ ಆಗುತ್ತೇನೋ ಅನ್ನೋದ್ರಿಂದ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇದು ಸೆಲ್ ಫೋನ್ ಹೋಲ್ಡರು. ಒಳ್ಳೆ ಟ್ರೈಪಾಡ್ನ ತೊಗೊಂಡ್ರೆ ಈ ಥರದ್ದು ಹೋಲ್ಡರ್ನ ಸಪ್ರೇಟಾಗಿ ಫಿಕ್ಸ್ ಮಾಡ್ಕೊಳ್ಬೋದು. ಇದು 2ನೇ ಸತಿ ಇದು ಒಡೆದೋಗಿರೋ ಅಂಥದ್ದು. ಈ ಅಟ್ಯಾಚ್ಮೆಂಟ್ ಮಾತ್ರನೇ ನಾನು ಆರ್ಡರ್ ಮಾಡ್ಕೊಂಡಿದ್ದೆ. ಇಲ್ಲಿ ನೋಡ್ತಿದ್ದೀರಲ್ವಾ, ಸೊ ಈ ಥರದ ಅಟ್ಯಾಚ್ಮೆಂಟು. ಒಳ್ಳೆ ಕ್ವಾಲಿಟಿ ಇರುವಂಥ ಟ್ರೈಪಾಡ್ನ ತೊಗೊಂಡ್ರೆ ಈ ಥರದ ಅಟ್ಯಾಚ್ಮೆಂಟ್ ಹೋದ್ರೂ ಕೂಡ ಮತ್ತೆ ನಾವು ಇದನ್ನು ಸಪ್ರೇಟಾಗಿ ಬೈ ಮಾಡ್ಕೊಳ್ಬೋದು. ಇದ್ರ ಲಿಂಕ್ ಬೇಕಂದ್ರೂ ಕೂಡ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿದಿದೆ. ಕಿಚನ್ನ ಕೂಡ ಒಂದ್ಸತಿ ಕ್ಲೀನ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಅಡುಗೆ ಮನೆಯಲ್ಲಿ ಏನು ಕೆಲಸ ಮಾಡಿಲ್ಲ ಅಂದ್ರೂ ಜಸ್ಟ್ ಒಂದ್ಸತಿ ವೈಪ್ ಮಾಡಿಕೊಂಡ್ರೆ ಕೌಂಟರ್ ಅನ್ನೋದು ನೀಟಾಗಿರುತ್ತೆ. ಇನ್ನು ಲೆಫ್ಟ್ ಓವರ್ಸ್ ಏನಿದೆ ಅದನ್ನು ಈ ಥರ ಸರ್ವಿಂಗ್ ಬೌಲಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಈ ಬೌಲ್ಸ್ ಅಂತೂ ತುಂಬಾ ಕ್ಯೂಟ್ ಆಗಿದೆ. ಸೈಜ್ ವೇರಿಯೇಷನ್ಸಲ್ಲೂ ಕೂಡ ಬರುತ್ತೆ. ಡೈನಿಂಗ್ ಟೇಬಲ್ ಮೇಲೂ ಕೂಡ ಇಡ್ಬೋದು, ಅಥವಾ ಕಿಚನಲ್ಲಿ ಇಟ್ಟರು ಕೂಡ ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದರ ಲಿಂಕ್ನ ಕೂಡ ನಾನು ಟ್ಯಾಗ್ ಮಾಡಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ಕಾಫಿ ಮಾಡೋದಕ್ಕೋಸ್ಕರ ಸ್ಟವ್ ಮೇಲೆ ಹಾಲಿಟ್ಟಿದ್ದೀನಿ. ಹಾಲು ಬಿಸಿ ಆಗೋಷ್ಟರಲ್ಲಿ ಕೌಂಟರು, ಸ್ಟವ್ ಎಲ್ಲ ಕೂಡ ಒಂದ್ಸತಿ ವೈಪ್ ಮಾಡ್ಕೊಂಡ್ಬಿಡ್ತೀನಿ. ಮಲ್ಟಿ ಟಾಸ್ಕಿಂಗ್ ಅನ್ನೋದು ಕೆಲಸಗಳನ್ನ ಬೇಗ ಮುಗಿಸ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ಫುಲ್ ಮಾಡುತ್ತೆ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಇದನ್ನೆಲ್ಲ ಸೆಟ್ ಮಾಡೋಷ್ಟರಲ್ಲಿ ಹಾಲು ಕೂಡ ಚೆನ್ನಾಗಿ ಬಿಸಿಯಾಗಿದೆ. ಈಗ ನಾನು ಇನ್ಸ್ಟೆಂಟ್ ಬ್ರೂ ಪೌಡರ್ನ ಯೂಸ್ ಮಾಡಿಬಿಟ್ಟು ಕಾಫಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಶುಗರ್ ಬದಲಾಗಿ ಜಾಗ್ರಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಚಳಿಗಾಲದಲ್ಲಿ ಬೆಳಗ್ಗೆನೇ ಕಾಫಿ ಕುಡಿದ್ರೆ ಅದ್ರ ಮಜಾನೇ ಬೇರೆ. ಕಾಫಿ ರುಚಿಯಾಗಿ ಬರಬೇಕು ಅಂದರೆ ಮಿಕ್ಸ್ ಮಾಡಬೇಕಾದ್ರೆ ಚೆನ್ನಾಗಿ ನೊರೆ ಬರೋವರೆಗೂ ಕೂಡ ಮಿಕ್ಸ್ ಮಾಡ್ಕೊಳ್ಬೇಕು. ಆಗ ಕಾಫಿಯ ರುಚಿ ಇನ್ನೂ ಚೆನ್ನಾಗಿರುತ್ತೆ. ಒಂದು ಕಡೆ ಕಾಫಿನೂ ರೆಡಿ ಆಗಿದೆ, ಇನ್ನೊಂದು ಕಡೆ ಅಡುಗೆ ಮನೆ ಕೂಡ ಕ್ಲೀನ್ ಆಗಿದೆ. ಹಿಂದಿನ ದಿನ ರಾತ್ರಿಯಲ್ಲಿ ಮುದ್ದೆ ಮಾಡಿದ್ಮೇಲೆ ಆ ಪಾತ್ರೆನ ನೆನೆಸಿಟ್ಟಿದ್ದೆ. ಈಗ ಅದೊಂದು ರೀತಿ ಫರ್ಮೆಂಟೆಡ್ ವಾಟರ್ ಆಗಿರುತ್ತೆ. ಈ ವಾಟರ್ನ ಗಿಡಗಳಿಗೆ ಹಾಕೋದ್ರಿಂದ ಫರ್ಟಿಲೈಸರ್ ಆಗಿ ವರ್ಕ್ ಆಗುತ್ತೆ. ಗಿಡಗಳು ಕೂಡ ತುಂಬ ಹೆಲ್ತಿಯಾಗಿ ಬೆಳೆಯುತ್ತೆ. ಪ್ರತಿ ಸಲ ಇದೇ ರೊಟೀನ್ನ ಫಾಲೋ ಮಾಡ್ತಾ ಇರ್ತೀನಿ. ಅನ್ನಕ್ಕೆ ಅಕ್ಕಿನ ತೊಳೆದಾಗ್ಲೂ ಕೂಡ ಅಷ್ಟೇ ಕುಕ್ಕರ್ ಸಮೇತನೇ ತೊಗೊಂಡು ಬಂದು ಗಿಡಗಳಿಗೆ ನೀರನ್ನ ಹಾಕ್ತಾ ಇರ್ತೀನಿ. ಆದಷ್ಟು ಕಿಚನ್ಗೆ ಹತ್ತಿರದಲ್ಲಿ ಗಿಡಗಳನ್ನ ಇಟ್ಕೊಳ್ಳೋದ್ರಿಂದ ಇದೆಲ್ಲ ಕೂಡ ಪಾಸಿಬಲ್ ಆಗುತ್ತೆ. ಮೇಂಟೆನೆನ್ಸ್ ಕೂಡ ಈಸಿ ಆಗುತ್ತೆ. ಒಂದು ಕಡೆ ನಾನು ಇದೆಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ಮಕ್ಕಳು ಅವ್ರ ಶೂಸ್ ಎಲ್ಲ ಕೂಡ ಪಾಲಿಷ್ ಮಾಡಿ ಇಟ್ಕೊಂಡಿದ್ದಾರೆ. ಒಂದು ಸ್ವಲ್ಪ ಡ್ರೈ ಆದಮೇಲೆ ಈಗ ನಾನು ಅದನ್ನೆಲ್ಲ ಕೂಡ ಅದರ ಜಾಗದಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ವೀಕೆಂಡ್ ಆಗಿರೋ ಕಾರಣ ವಾಶ್ ಮಾಡಬೇಕಾಗಿರುವಂಥ ಸಾಕ್ಸ್ ಇರ್ಬೋದು, ಶೂಸ್ ಎಲ್ಲ ಕೂಡ ಪಕ್ಕಕ್ಕೆ ತೆಗೆದಿಟ್ಕೊಂಡಿದ್ದೀನಿ. ರ್ಯಾಕಲ್ಲಿ ಶೂಸ್ ಎಲ್ಲ ಆಲ್ಮೋಸ್ಟ್ ಖಾಲಿ ಆಗಿದೆ ಅಲ್ವಾ, ಒಂದ್ಸತಿ ವೈಪ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಉಳಿದಿರೋಂಥದ್ದನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಈ ಥರ ಶೂ ರ್ಯಾಕೆಲ್ಲ ಕ್ಲೀನ್ ಮಾಡಿದ್ಮೇಲೆ ಆ ಕ್ಲಾತ್ನ ಮತ್ತೆ ವಾಶ್ ಮಾಡಿಕೊಂಡು ಯೂಸ್ ಮಾಡೋಕ್ಕೆ ಇಷ್ಟ ಆಗಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಕಿಚನ್ ವೈಪ್ಸ್ ಬರುತ್ತೆ ಅಲ್ವಾ ರೋಲ್ಸಲ್ಲಿ, ಅದೇ ಕ್ಲಾತ್ನ ಯೂಸ್ ಮಾಡ್ತೀನಿ. ಒನ್ಸ್ ಈ ಥರ ಶೂ ರ್ಯಾಕೆಲ್ಲ ಕ್ಲೀನ್ ಮಾಡಿದಾದ್ಮೇಲೆ ಆ ಕ್ಲಾತ್ನ ಡೈರೆಕ್ಟಾಗಿ ಡಸ್ಟ್ಬಿನ್ಗೆ ಹಾಕ್ಬಿಡ್ತೀನಿ. ಈ ಕ್ಲಾತ್ ನಿಮ್ಮ ಹತ್ರ ಇಲ್ಲ ಅನ್ನೋದಾದರೆ ಹಳೆ ಬಟ್ಟೆಗಳನ್ನ ಕೂಡ ಈ ಥರ ಯೂಸ್ ಮಾಡ್ಕೊಳ್ಬೋದು. ಈ ಥರ ಮಾಡೋದ್ರಿಂದ ಪ್ರತಿ ಸಲ ಈ ಕೆಲಸಗಳನ್ನೆಲ್ಲ ಮಾಡಿದ್ಮೇಲೆ ಬಟ್ಟೆ ವಾಶ್ ಮಾಡೋ ಅಂಥ ಟೈಮ್ ಸೇವ್ ಆಗುತ್ತೆ.
ವಾಶ್ಗೆ ಹಾಕಬೇಕಾಗಿರುವಂಥ ಶೂಸ್ ಎಲ್ಲ ಕೂಡ ಶೂ ರ್ಯಾಕ್ ಮೇಲೇ ಇಟ್ಟಿದ್ದೆ. ಇಲ್ಲಿ ಸ್ವಲ್ಪ ಡಸ್ಟಿ ಆಗಿದೆ. ಸೇಮ್ ಕ್ಲಾತ್ನೇ ವಾಶ್ ಮಾಡಿಕೊಂಡು ಇಲ್ಲಿ ವೈಪ್ ಮಾಡ್ತಾ ಇದ್ದೀನಿ. ವೀಕೆಂಡ್ ಆಗಿರೋ ಕಾರಣ ಮಕ್ಕಳಿಗೆ ಆಯಿಲಿಂಗ್ ಮಾಡೋಣ ಅನ್ನೋದ್ರಿಂದ ಆಯಿಲ್ ಕೂಡ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಯೂಶಲಿ ಹರ್ಬಲ್ ಏರ್ ಆಯಿಲ್ಸ್ನ ಮನೆಯಲ್ಲೇ ಮಾಡ್ಕೊಳ್ತಾ ಇರ್ತೀನಿ. ಅದು ಖಾಲಿ ಆಗಿರೋ ಕಾರಣ ಸ್ವಲ್ಪ ಹರಳೆ ಎಣ್ಣೆ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿ ಉಗುರು ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ಆಯಿಲ್ನ ಸ್ವಲ್ಪ ಹೊತ್ತು ಬಿಸಿಲಲ್ಲಿಟ್ಟು ಅಷ್ಟರಲ್ಲಿ ಈ ಕಿಚನ್ ಕೆಲಸಗಳೆಲ್ಲ ಕೂಡ ಮುಗಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಕೆಲವೊಂದು ಯುಟೆನ್ಸಿಲ್ಸ್ ಎಲ್ಲ ವಾಶ್ ಮಾಡಬೇಕಾಗಿತ್ತು. ಇನ್ನು ಹಿಂದಿನ ದಿನ ರಾತ್ರಿಯಲ್ಲಿ ತೊಳೆದಿರುವಂಥದ್ದು ಕೂಡ ಬಾಸ್ಕೆಟಲ್ಲಿ ಹಾಕಿ ಇಟ್ಟಿದ್ದೀನಿ. ವೀಕೆಂಡ್ ಆಗಿರೋ ಕಾರಣ ಮಕ್ಕಳು ಕೂಡ ಮನೆಯಲ್ಲೇ ಇದ್ದಾರೆ. ಅವ್ರ ಹೆಲ್ಪ್ನ ತೊಗೊಂಡು ಈ ಪಾತ್ರೆಗಳೆಲ್ಲ ಅದರ ಜಾಗದಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ ಮೋಟಿವೇಶನ್ ಬರಲಿ ಅನ್ನೋದ್ರಿಂದ ಗೇಮ್ ಥರ ಇದನ್ನು ಸೆಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನನ್ನ ಪಾತ್ರೆಗಳೆಲ್ಲ ತೊಳೆಯೋಷ್ಟರಲ್ಲಿ ಯುಟೆನ್ಸಿಲ್ಸ್ ಎಲ್ಲ ಕೂಡ ಅದರ ಜಾಗದಲ್ಲಿ ಆರ್ಗನೈಸ್ ಮಾಡಬೇಕು. ಅವ್ರು ಫಸ್ಟ್ ಮಾಡ್ತಾರೋ ನಾನು ಫಸ್ಟ್ ಮಾಡ್ತೀನೋ ನೀವೇ ನೋಡಿ. ಯೂಶ್ವಲಿ ಈ ಕೆಲಸನ ರೆಗ್ಯುಲರಾಗಿ ಅವ್ರು ಮಾಡೋದ್ರಿಂದ ಯಾವ್ಯಾವ ಪಾತ್ರನ ಎಲ್ಲೆಲ್ಲಿ ಜೋಡಿಸ್ಬೇಕು ಅನ್ನೋ ಐಡಿಯಾ ಅವ್ರಿಗೆ ಗೊತ್ತಿರುತ್ತೆ. ಯಾವುದಾದ್ರೂ ಗೊತ್ತಾಗಿಲ್ಲ ಅನ್ನೋದಾದರೆ ಅದನ್ನು ಹೇಳ್ಕೊಳ್ತಾ ನನ್ನ ಕೆಲಸಗಳನ್ನ ಕೂಡ ನಾನು ಫಿನಿಶ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಪುಟ್ಟ ಹೆಲ್ಪಿಂಗ್ ಹ್ಯಾಂಡ್ಸ್ ಇರೋದ್ರಿಂದ ಕೂಡ ಕೆಲಸಗಳನ್ನ ಬೇಗ ಮುಗಿಸ್ಕೊಳ್ಬೋದು. ಕೆಲವೊಂದು ಸತಿ ನಮಗೂ ಕೂಡ ಈ ಕೆಲಸಗಳು ಬೋರ್ ಆಗುತ್ತೆ, ಮಕ್ಕಳಿಗೂ ಕೂಡ ಬೋರ್ ಆಗುತ್ತೆ. ಆ ಟೈಮಲ್ಲಿ ಈ ಥರ ಮೋಟಿವೇಟ್ ಮಾಡ್ಕೊಳ್ತಾ ಗೇಮ್ ರೀತಿ ಕಂಡಕ್ಟ್ ಮಾಡಿಕೊಂಡು ಕೆಲಸಗಳನ್ನ ಇನ್ ಟೈಮಲ್ಲಿ ಫಿನಿಶ್ ಮಾಡ್ಕೊಳ್ತೀವಿ. ಪಾತ್ರೆಗಳ ಸೌಂಡ್ ಜೊತೆಗೆ ನಮ್ಮ ಸೌಂಡ್ ಎಲ್ಲನೂ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಇಲ್ಲಿ ಮ್ಯೂಟ್ ಮಾಡಿದ್ದೀನಿ. ಎಷ್ಟು ಸೌಂಡ್ ಬರ್ತಿದೆ ಅಂತ ನೀವೇ ಅಬ್ಸರ್ವ್ ಮಾಡಿ. ಮಕ್ಕಳು ಮನೇಲಿದ್ದಾಗ ಎಷ್ಟೇ ನ್ಯಾಚುರಲ್ ಆಗಿ ವಿಡಿಯೋನ ಶೂಟ್ ಮಾಡ್ಬೇಕಂದ್ರೂ ಕೂಡ ಇವರ ಚಿಲ್ಪಿಲಿ ಶಬ್ದಗಳು ಬರ್ತಾನೆ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಅಲ್ಲಲ್ಲಿ ಮ್ಯೂಟ್ ಮಾಡ್ತಾ ಈ ವಿಡಿಯೋನ ಶೇರ್ ಮಾಡ್ತಾ ಹೋಗ್ತೀನಿ. ಬಿಸಿಲು ಚೆನ್ನಾಗಿರೋ ಕಾರಣ ಬಿಸಿಲಲ್ಲೇ ಕುತ್ಕೊಂಡು ಏರ್ ಆಯಿಲಿಂಗ್ ಮಾಡೋಣ ಅನ್ನೋದ್ರಿಂದ ತಗೊಂಡೋಗ್ತಾ ಇದ್ದೀನಿ. ರೀಸೆಂಟಾಗಿ ನಿಮ್ಮಲ್ಲೊಬ್ರು ಕಮೆಂಟ್ ಮಾಡಿದ್ರು ನಿಮ್ಮ ಮಕ್ಕಳ ಸ್ಕಿನ್ ಮತ್ತು ಏರ್ ಕೇರ್ನ ಶೇರ್ ಮಾಡಿ ಅಂತ. ಲಾಂಗ್ ಬ್ಯಾಕ್ ಕೂಡ ನಾನು ಒಂದು ವಿಡಿಯೋನ ಶೇರ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇಲ್ಲ ಮೇಲೆ ಕಾಣಿಸ್ತಾ ಇರೋಂಥ ಐ ಬಟನ್ನ ಕ್ಲಿಕ್ ಮಾಡಿದ್ರು ಕೂಡ ನೀವು ಆ ವಿಡಿಯೋನ ನೋಡ್ಬೋದು. ಡೈಲಿ ಬೇಸಿಸ್ ಮೇಲೆ ಮಸಾಜ್ ಎಲ್ಲ ಮಾಡೋಕ್ಕಾಗಲ್ಲ. ವೀಕೆಂಡ್ಸಲ್ಲಿ ಈ ಥರ ತಲೆಗಿರ್ಬೋದು ಮೈಗೆಲ್ಲ ಎಣ್ಣೆನ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ತಲೆ ಸ್ನಾನನ ಮಾಡಿಸ್ತೀನಿ. ಗೊಂಬೆಗೆ ಅವತ್ತಿನ ದಿನ ಸ್ಪೋರ್ಟ್ಸ್ ಡೇ ಕೂಡ ಇತ್ತು. ಅದಕ್ಕೆ ಸಂಬಂಧಪಟ್ಟಿರುವಂಥ ಸ್ಪೀಚ್ ಡಿಸ್ಕಷನ್ಸ್ ಇಲ್ಲಿ ನಡೀತಾ ಇದೆ. ಮಿಡಲಲ್ಲಿ ಒಂದು 2 ವರ್ಡ್ನೇನೋ ಮಿಸ್ಟೇಕ್ ಮಾಡ್ಕೊಳ್ತಿದ್ಲು. ಅದನ್ನು ಕ್ಲಾರಿಟಿಯಾಗಿ ಹೇಳ್ಕೊಡ್ತಾನೆ ಆಯಿಲಿಂಗ್ ಕೂಡ ಮಾಡ್ತಾ ಇದ್ದೀನಿ. ಮಕ್ಕಳು ತುಂಬ ಚಿಕ್ಕವರಿದ್ದಾಗ ಇವ್ರು ಯಾವಾಗ ಬೆಳೀತಾರೋ, ಯಾವಾಗ ಒಂದು ಸ್ವಲ್ಪ ಫ್ರೀ ಟೈಮ್ ಸಿಗುತ್ತೋ ಅಂತ ಅನಿಸುತ್ತೆ. ಬಟ್ ಒನ್ಸ್ ಫುಲ್ ಡೇ ಸ್ಕೂಲ್ಗೆ ಹೋಗ್ತಾರೆ ಅಂತ ಅನಿಸಿದ್ರೆ ಒಂದು ರೀತಿ ಬೋರಿಂಗ್ ಫೀಲಿಂಗ್ ಬರ್ತಿರುತ್ತೆ. ಎಷ್ಟು ಬೇಗ ಮಕ್ಕಳು ದೊಡ್ಡವರಾಗೋದ್ರು ಅಂತ ಅನಿಸ್ತಿರುತ್ತೆ ಅಲ್ವಾ? ನಿಮಗೂ ಕೂಡ ಅಷ್ಟೇನಾ? ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟು ಕೆಲವು ಏರ್ ಆಕ್ಸೆಸರೀಸ್ ಎಲ್ಲ ವಾಶ್ ಮಾಡಬೇಕಾಗಿತ್ತು. ರಿಬ್ಬನ್ಸ್ ಇರ್ಬೋದು, ಈ ಥರದ್ದು ಬಾಚಣಿಗೆ, ಕ್ಲಿಪ್ಸ್ ಎಲ್ಲ ಕೂಡ ವಾಶ್ ಮಾಡೋಣ, ಬಿಸಿಲು ಕೂಡ ಚೆನ್ನಾಗಿದೆ ಅನ್ನೋದ್ರಿಂದ ಎಲ್ಲದನ್ನು ಕೂಡ ತೊಗೊಂಡು ಟೆರೇಸ್ಗೆ ಬಂದಿದ್ದೀನಿ. ಸೊ ಇದನ್ನೆಲ್ಲದನ್ನು ಕೂಡ ಒಂದು ಸ್ವಲ್ಪ ಸೋಪ್ ವಾಟರಲ್ಲಿ ನೆನೆಸ್ಬಿಟ್ಟು ಆಮೇಲೆ ವಾಶ್ ಮಾಡ್ಕೊಳ್ತೀನಿ. ಯೂಶ್ವಲಿ ಪ್ರತಿ ಸಲ ಕೂಡ ಆಯಿಲಿಂಗ್ ಮಾಡಿದ್ಮೇಲೆ ಯೂಸ್ ಮಾಡುವಂತಹ ಬಾಚಣಿಗೆನ ಇಮ್ಮಿಡಿಯೇಟಾಗಿ ವಾಶ್ ಮಾಡಿ ಇಟ್ಬಿಡ್ತೀನಿ. ಸೊ ಇವತ್ತು ಕೂಡ ಆಯಿಲಿಂಗ್ ಮಾಡಿದ್ಮೇಲೆ ಎಲ್ಲ ಬಾಚಣಿಗೆನ ಒಂದು ಸತಿ ಚೆಕ್ ಮಾಡಿಬಿಟ್ಟು ಈ ಥರ ವಾಶ್ ಮಾಡೋಣ ಅನ್ನೋದ್ರಿಂದ ತೊಗೊಂಡು ಬಂದಿದ್ದೀನಿ. ಇದನ್ನು ಒಂದು 5-10 ನಿಮಿಷ ನೆನೆಸ್ತೀನಿ. ಅಷ್ಟರಲ್ಲಿ ಈ ಶೂಸ್ ಎಲ್ಲ ಕೂಡ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಶೂ ವಾಶ್ ಮಾಡೋದೆಲ್ಲ ಕೂಡ ವಿಡಿಯೋ ಶೂಟ್ ಮಾಡ್ಕೊಂಡಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಶೇರ್ ಮಾಡ್ತಾ ಇಲ್ಲ. ಇಲ್ಲಿ ಅಬ್ಸರ್ವ್ ಮಾಡೋದಾದರೆ ನೆನೆಸಿಟ್ಟಿರುವಂತಹ ಎಲ್ಲ ಏರ್ ಆಕ್ಸೆಸರೀಸ್ನ ತೆಗೆದುಬಿಟ್ಟು ಒಂದು ಸತಿ ಬಾಚಣಿಗೆಗಳೆಲ್ಲ ಬ್ರಷ್ ಮಾಡಿಬಿಟ್ಟು ಆಮೇಲೆ ನಾರ್ಮಲ್ ವಾಟರಲ್ಲಿ ವಾಶ್ ಮಾಡ್ಕೊಳ್ತೀನಿ. ಮನೆಯಲ್ಲಿ ಯಾರಿಗಾದರೂ ಏರ್ ಪ್ರಾಬ್ಲಮ್ಸ್ ಇದ್ದರೆ, ಅಂದರೆ ಡ್ಯಾಂಡ್ರಫ್ ಇರ್ಬೋದು, ಇಚ್ಚಿಂಗು, ಈ ಥರ ಪ್ರಾಬ್ಲಮ್ಸ್ ಎಲ್ಲ ಇದ್ದರೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಬಾಚಣಿಗೆಗಳನ್ನ ಸಪ್ರೇಟಾಗಿ ಒಂದು ಸ್ವಲ್ಪ ಅಡುಗೆ ಸೋಡಾ ಅಥವಾ ಡೆಟಾಲ್ ವಾಟರಲ್ಲಿ ನೆನೆಸಿಟ್ಬಿಟ್ಟು ವಾಶ್ ಮಾಡಿಕೊಂಡ್ರೆ ಬೆಟರು. ಇನ್ನು ಈ ನಡುವೆ ಲಾಂಡ್ರಿಗೆ ಸಂಬಂಧಪಟ್ಟಂಗೆ ಒಂದು ಹೈಜಿನಿಕ್ ವೇನ ಫೈಂಡ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಕಮಿಂಗ್ ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ. ಈಸಿಯಾಗೂ ಕೂಡ ಇರುತ್ತೆ, ಒಂದು ಹೈಜಿನಿಕ್ ಪರ್ಪಸ್ ಆಗೂ ಕೂಡ ಇರುತ್ತೆ.
ಈ ಏರಿಯಾನ ಕೂಡ ಒಂದ್ಸತಿ ಕ್ಲೀನ್ ಮಾಡಿಕೊಂಡು ಬಿಸಿಲಲ್ಲಿ ಕ್ಲಿಪ್ಸ್ ಇರ್ಬೋದು, ಏರ್ ಬ್ಯಾಂಡ್ಸು ಮತ್ತು ರಿಬ್ಬನ್ಸ್ನೆಲ್ಲ ಕೂಡ ಒಣಗಾಕ್ತಾ ಇದ್ದೀನಿ. ಆಲ್ಮೋಸ್ಟ್ ಏರ್ ಬ್ಯಾಂಡ್ಸ್ನೆಲ್ಲ ಆಗಾಗ ವಾಶ್ ಮಾಡೋದ್ರಿಂದ ಇಲ್ಲಿ ಜಾಸ್ತಿ ಏರ್ ಬ್ಯಾಂಡ್ಸ್ ಕಾಣಿಸ್ಕೊಳ್ತಾ ಇಲ್ಲ. ಇನ್ನು ಈ ಒಂದು ಕ್ಲಿಪ್ಸ್ ಎಲ್ಲ ಹಾಕಿಡುವಂತಹ ಬಾಕ್ಸಸ್ ಎಲ್ಲ ಏನಿದೆ ಅದನ್ನು ಕೂಡ ನೀಟಾಗಿ ವಾಶ್ ಮಾಡಿದ್ದೀನಿ. ಬಿಸಿಲಲ್ಲಿ ಈ ಥರ ಒಣಗಿಸೋದ್ರಿಂದ ಏನಾದರೂ ವೆಟ್ನೆಸ್ ಇದ್ರೂ ಕೂಡ ಅದೆಲ್ಲ ಈಸಿಯಾಗಿ ರಿಮೂವ್ ಆಗುತ್ತೆ, ಬ್ಯಾಕ್ಟೀರಿಯಾ ಫಂಗಸ್ ಎಲ್ಲ ಫಾರ್ಮ್ ಆಗದಿರ ಇರುತ್ತೆ. ರಬ್ಬರ್ ಬ್ಯಾಂಡ್ಸ್ನ ಕೂಡ ಈ ಥರ ಒಣಗಾಕಿದ್ದೀನಿ. ಬಿಸಿಲು ಚೆನ್ನಾಗಿದ್ದಾಗ ಶೂಸ್ ಎಲ್ಲ ವಾಶ್ ಮಾಡಿದ್ರೆ ಮಧ್ಯಾಹ್ನ ಅಷ್ಟರಲ್ಲಿ ಡ್ರೈ ಆಗಿಬಿಡುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಎಲ್ಲಿ ಚೆನ್ನಾಗಿ ಬಿಸಿಲು ಬೀಳುತ್ತೋ ಅಲ್ಲಿ ಶೂಸ್ ಎಲ್ಲ ಕೂಡ ವಾಶ್ ಮಾಡಿ ಇಟ್ಟಿದ್ದೀನಿ. ಇನ್ನು ಇವತ್ತಿನ ರೋಟಿನಲ್ಲಿ ಟೆರೇಸ್ ಕ್ಲೀನಿಂಗ್ ಕೂಡ ಇನ್ಕ್ಲೂಡ್ ಆಗಿತ್ತು. ಸೊ ಅದಕ್ಕೋಸ್ಕರ ಪೈಪಲ್ಲಿ ವಾಟರ್ನ ಈ ಥರ ಸಣ್ಣಗೆ ಬಿಟ್ಕೊಂಡು ಈ ಒಂದು ಡೋರ್ ಎಲ್ಲ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈ ಡೋರ್ನ ಎಷ್ಟೇ ವೈಪ್ ಮಾಡಿದ್ರು ಕೂಡ ಡೈಲಿ ಬೇಸಿಸ್ ಮೇಲೆ ಡಸ್ಟ್ ಅನ್ನೋದು ಬರ್ತಾನೆ ಇರುತ್ತೆ. ಫ್ರೀಕ್ವೆಂಟಾಗಿ ಇದನ್ನ ಕ್ಲೀನ್ ಮಾಡ್ಕೊಳ್ತಾನೆ ಇರಬೇಕು. ವೀಕ್ಲಿ ಒನ್ಸ್ 15 ಡೇಸ್ ಒನ್ಸ್ ಮಾತ್ರ ಈ ಥರ ವಾಟರ್ನ ಹಾಕಿ ಕ್ಲೀನ್ ಮಾಡ್ಕೊಳ್ತಾ ಇರ್ತೀವಿ. ಅದರ್ವೈಸ್ ಒಂದು ವೆಟ್ ಕ್ಲಾತಿಂದ ವೈಪ್ ಮಾಡ್ಕೊಳ್ತೀನಿ. ಇನ್ನು ನೀರು ಹಾಕಿದ್ಮೇಲೆ ಪೊರಕೆಯಿಂದ ಗುಡಿಸ್ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಸುತ್ತೆ. ಸೊ ಅದಕ್ಕೋಸ್ಕರ ಈ ಥರ ವೈಪರ್ನ ಇಟ್ಕೊಂಡಿದ್ದೀನಿ. ಈ ವೈಪರ್ ಸಹಾಯದಿಂದ ಎಕ್ಸಸ್ ಆಫ್ ವಾಟರ್ನೆಲ್ಲ ಕೂಡ ಈ ಥರ ವೈಪ್ ಮಾಡ್ಕೊಂಡ್ಬಿಡ್ಬೋದು. ಈ ವಿಡಿಯೋದಲ್ಲಿ ತೋರಿಸಿರುವಂಥ ಕೆಲವೊಂದು ಪ್ರಾಡಕ್ಟ್ಸ್ ಲಿಂಕ್ಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಸುಮಾರಷ್ಟು ಜನ ಪ್ರಾಡಕ್ಟ್ ಲಿಂಕ್ಸ್ ಕೊಡಿ ಅಂತ ಕಮೆಂಟ್ ಮಾಡ್ತಿರ್ತೀರಲ್ವಾ. ಸೊ ಅದಕ್ಕೋಸ್ಕರ ಮೆನ್ಷನ್ ಮಾಡ್ತಾ ಇದ್ದೀನಿ. ನೀರಲ್ಲಿ ಆಡಬೇಕು ಅಂದರೆ ಯಾವ ಮಕ್ಕಳಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ಮಕ್ಕಳ ಹೆಲ್ಪಿಂದ ಕೂಡ ಬೇಗ ಕೆಲಸಗಳೆಲ್ಲ ಮುಗಿಸ್ಕೊಂಡೆ. ಅಷ್ಟರಲ್ಲಿ ವಾಷಿಂಗ್ ಮಿಷಿನಲ್ಲಿ ಹಾಕಿರುವಂಥ ಬಟ್ಟೆ ಕೂಡ ವಾಶ್ ಆಗಿತ್ತು. ಅದನ್ನು ಕೂಡ ಒಣಗಾಕ್ತಾ ಇದ್ದೀನಿ. ಆಲ್ಮೋಸ್ಟ್ ಟೈಮ್ 10:30, 11 o'clock ಆದರೂ ಕೂಡ ಇನ್ನೂ ಫಾಗಿಯಾಗೇ ಇದೆ. ಸ್ವಲ್ಪ ಚಳಿ ಕೂಡ ಇದೆ. ಬಿಸಿಲಲ್ಲಿದ್ದಾಗ ಅಷ್ಟೊಂದು ಚಳಿ ಗೊತ್ತಾಗಲ್ಲ. ಅದೇ ಮನೆ ಒಳಗಡೆ ಹೋಗಿದ್ದ ಕೂಡಲೇ ತುಂಬ ಚಳಿ ಅನ್ನಿಸ್ತಿರುತ್ತೆ ಬಿಸಿಲಲ್ಲಿ ಹೋಗಿ ನಿಂತ್ಕೊಳ್ಳೋಣ ಅಂತ. ಏರ್ ವಾಶ್ಗೋಸ್ಕರ ಸೀಗೆಕಾಯಿ ಪೌಡರ್ನ ತೊಗೊಂಡಿದ್ದೀನಿ. ಇನ್ನು ಬಾತ್ ಪೌಡರ್ನ ಕೂಡ ಒಂದು ಬೌಲಲ್ಲಿ ತೊಗೊಂಡಿದ್ದೀನಿ. ಏರ್ ವಾಶ್ ಪೌಡರ್ನ ಅಂದರೆ ಈ ಒಂದು ಪೌಡರ್ನ ಒಂದು ಸ್ವಲ್ಪ ಹೊತ್ತು ಮುಂಚೆನೇ ನೆನೆಸಿಟ್ಕೊಂಡ್ರೆ ಬೆಟರು. ಮತ್ತು ಈ ಬಾತ್ ಪೌಡರ್ನ ಕೂಡ ಈಗಲೇ ನಾನು ನೆನೆಸಿಟ್ಕೊಳ್ತಾ ಇದ್ದೀನಿ. ಬಾತ್ ಪೌಡರ್ನ ಇಮ್ಮಿಡಿಯೇಟಾಗಿ ನೆನೆಸಿಟ್ಕೊಂಡ್ರೂ ಪರವಾಗಿಲ್ಲ. ಬಟ್ ಏರ್ ವಾಶ್ ಪೌಡರ್ನ ಒಂದು 5-10 ನಿಮಿಷ ಮುಂಚೆನೇ ನೆನೆಸಿಟ್ಕೊಂಡ್ರೆ ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈ ಪೌಡರ್ಸ್ನ ಯಾವ ಥರ ಮಾಡೋದು ಅಂತ ಲಾಸ್ಟ್ ವೀಕೆ ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಎಲ್ಲರೂ ಫ್ರೆಶ್ ಆಗಿ ಬರೋಷ್ಟರಲ್ಲಿ ಆಲ್ಮೋಸ್ಟ್ 12:30 ಏನೋ ಆಗಿದೆ. ಮಧ್ಯಾಹ್ನದ ಲಂಚ್ಗೆ ಸಂಬಂಧಪಟ್ಟಿರುವಂಥ ಪ್ರಿಪ್ರೇಷನ್ಸ್ ನಡೀತಾ ಇದೆ. ಆಗಲೇ ಹೇಳ್ದಂಗೆ ಸ್ಪೋರ್ಟ್ಸ್ ಡೇ ಕೂಡ ಇರೋದ್ರಿಂದ ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ಮನೆಯಲ್ಲೇ ಮಾಡ್ಕೊಂಡು ಹೋಗೋಣ ಅನ್ನೋದ್ರಿಂದ ಇದನ್ನೆಲ್ಲ ಬೇಗ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಡೆ ಕುಕ್ಕರಲ್ಲಿ ರೈಸ್ಗೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಮುದ್ದೆ ಮಾಡೋದಕ್ಕೋಸ್ಕರ ಸೊ ಈ ಒಂದು ತಾಮ್ರದ ಪಾತ್ರೆಯಲ್ಲಿ ನೀರನ್ನ ತುಂಬಿಸಿ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಸ್ವೀಟ್ ಕಾರ್ನ್ ಮಾಡೋಣ ಅನ್ನೋದ್ರಿಂದ ಸೊ ಈ ಒಂದು ಸ್ವೀಟ್ ಕಾರ್ನ್ನ ಮೇಲೆ ಇರುವಂತಹ ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ. ಅಂದರೆ ಈ ಒಂದು ಸಿಪ್ಪೆ ಜಸ್ಟ್ ಒಂದು 2 ಲೇಯರ್ ಬಿಟ್ಟು ಉಳಿದಿರೋವಂಥ ಲೇಯರ್ಸ್ನೆಲ್ಲ ಕೂಡ ತೆಗಿತಾ ಇದ್ದೀನಿ. ಮೈಕ್ರೋವೇವಲ್ಲೇ ಇದನ್ನು ಬೇಯಿಸ್ತಾ ಇರೋದ್ರಿಂದ ಒಂದು 2 ಲೇಯರ್ ಮಾತ್ರನೇ ಬಿಟ್ಟಿದ್ದೀನಿ. ನೀರಲ್ಲಿ ನೀವು ನಾರ್ಮಲ್ ಅಂದರೆ ಸ್ಟವ್ ಮೇಲೆ ಮಾಡ್ಕೊಳ್ತೀರಾ ಅನ್ನೋದಾದರೆ ಪೂರ್ತಿ ಸಿಪ್ಪೆನ ಬಿಡಿಸ್ಕೋಬೋದು. ಮೈಕ್ರೋವೇವಲ್ಲಿ ಟೈಮರ್ನ ಆಲ್ಮೋಸ್ಟ್ ಒಂದು 9 ಮಿನಿಟ್ಸ್ ಏನೋ ಟೈಮರ್ನ ಸೆಟ್ ಮಾಡಿದ್ರೆ ಸಾಕಾಗುತ್ತೆ. ಬೇಗನೆ ಬೆಂದೋಗ್ಬಿಡುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ, ಪರ್ಫೆಕ್ಟ್ ಆಗಿ ಬೆಂದಿದೆ. ಹೇಳ್ಬೇಕು ಅಂದರೆ ಪಾತ್ರೆಯಲ್ಲಿ ಬೇಯಿಸೋದಕ್ಕಿಂತ ಮೈಕ್ರೋವೇವಲ್ಲಿ ಜೋಳ ಬೇಗನೆ ಬೇಯಿಸ್ಕೋಬೋದು. ಇದನ್ನು ಓಪನ್ ಮಾಡಿ ಕೂಡ ತೋರಿಸ್ತೀನಿ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ ಜೋಳ ಎಷ್ಟು ಪರ್ಫೆಕ್ಟಾಗಿ ಬೆಂದಿದೆ ಅಂತ. ಈಗ ಇದನ್ನೆಲ್ಲ ಕೂಡ ಬಿಡಿಸ್ಕೊಳ್ಳೋಣ. ಜಸ್ಟ್ ಒಂದು ಲೇಯರ್ನ ಬಿಡಿಸ್ಕೊಂಡ್ಬಿಟ್ರೆ ಆಮೇಲೆ ಉಳಿದಿರುವಂತಹ ಜೋಳನ ಬಿಡಿಸ್ಕೊಳ್ಳೋದು ತುಂಬಾ ಈಸಿ ಆಗುತ್ತೆ. ಅಂದರೆ ಈ ಕಾಳುಗಳೆಲ್ಲ ಏನಿರುತ್ತೆ ಅದನ್ನು ಬಿಡಿಸೋದು ತುಂಬ ಈಸಿ ಆಗಿರುತ್ತೆ. ಸೊ ನೋಡ್ತಿದ್ದೀರಲ್ವ 2 ಲೇಯರ್ನ ಬಿಡಿಸ್ಕೊಂಡಿದ್ದೀನಿ. ಈಗ ಈಸಿಯಾಗಿ ಜಸ್ಟ್ ಒಂದೇ ಫಿಂಗರಿಂದ ಜೋಳನೆಲ್ಲ ಕೂಡ ನೀಟಾಗಿ ಬಿಡಿಸ್ಕೊಳ್ಬೋದು. ಎಲ್ಲದನ್ನ ತೋರಿಸ್ತಾ ಹೋದರೆ ವಿಡಿಯೋ ಲೆಂತಿ ಆಗುತ್ತೆ ಅನ್ನೋ ಕಾರಣದಿಂದ ಜಸ್ಟ್ ಸ್ಕಿಪ್ ಮಾಡಿ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನೀವು ಅಬ್ಸರ್ವ್ ಮಾಡ್ಬೋದು 3 ಜೋಳನ ಕೂಡ ನೀಟಾಗಿ ಬಿಡಿಸ್ಕೊಂಡಿದ್ದೀನಿ. ಈಗ ಒಂದು ಮೈಕ್ರೋವೇವ್ ಸೇಫ್ ಬೌಲ್ನ ತೊಗೊಂಡಿದ್ದೀನಿ. ಇಲ್ಲಿ ನಾನು ಗ್ಲಾಸ್ ಬೌಲ್ನ ತೊಗೊಂಡಿದ್ದೀನಿ. ಇದರಲ್ಲಿ ಕೆಲವೊಂದು ಸ್ಪೈಸಸ್ನ ಹಾಕ್ಬಿಟ್ಟು ಮತ್ತೆ 1 ನಿಮಿಷ ಜಸ್ಟ್ ಮೈಕ್ರೋವೇವಲ್ಲಿ ಬಿಸಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುವಂತಹ ಸ್ಪೈಸಿ ಹಾಟ್ ಕಾರ್ನ್ ರೆಡಿ ಆಗುತ್ತೆ.
ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ ಇದರಲ್ಲಿ ಫಸ್ಟಿಗೆ ನಾನು ಉಪ್ಪು, ಖಾರ ಅಂದರೆ ಚಿಲ್ಲಿ ಪೌಡರು ಮತ್ತು ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಸ್ವಲ್ಪ ಜೀರಿಗೆ ಪೌಡರ್ನ ಹಾಕ್ಕೊಂಡಿದ್ದೀನಿ. ಟೇಸ್ಟ್ಗೆ ಒಂದು ಸ್ವಲ್ಪ ಚಿಟ್ಪಟ್ ಅಂತ ಚಾಟ್ ಮಸಾಲನ ಹಾಕ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಬೆಣ್ಣೆ ಇದ್ದರೆ ಬೆಟರು, ಬೆಣ್ಣೆ ಇಲ್ಲ ಅನ್ನೋದಾದರೆ ತುಪ್ಪನ ಕೂಡ ಯೂಸ್ ಮಾಡ್ಬೋದು. ಇದೆಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮೈಕ್ರೋವೇವಲ್ಲಿ ಜಸ್ಟ್ 1 ನಿಮಿಷ ಬಿಸಿ ಮಾಡ್ಕೊಳ್ತೀನಿ. ಆಗ ತುಂಬ ಟೇಸ್ಟಿಯಾಗಿರುವಂಥ ಸ್ವೀಟ್ ಕಾರ್ನ್ ರೆಡಿ ಆಗುತ್ತೆ. ಸ್ಪೋರ್ಟ್ಸ್ ಡೇಗೆ ಹೋಗುವಾಗ ಇದನ್ನು ಒಂದು ಹಾಟ್ ಬಾಕ್ಸಲ್ಲಿ ಪ್ಯಾಕ್ ಮಾಡ್ಕೊಂಡು ಹೋಗೋದಾದರೆ ಹೆಲ್ತಿಯಾಗಿರುವಂತಹ ಈವ್ನಿಂಗ್ ಸ್ನ್ಯಾಕ್ಸ್ ಸರ್ವ್ ಮಾಡ್ಬೋದು. ಇದೇ ಥರ ಸ್ವೀಟ್ ಕಾರ್ನ್ಸಲ್ಲಿ ಸುಮಾರಷ್ಟು ವೆರೈಟೀಸ್ನ ಮಾಡ್ಬೋದು. ಒಂದು ಸ್ವಲ್ಪ ಬದಲಾವಣೆ ಮಾಡಿದ್ರು ಕೂಡ ಟೇಸ್ಟ್ ತುಂಬ ಡಿಫ್ರೆಂಟಾಗಿ ಬರುತ್ತೆ. ರೀಸೆಂಟಾಗಿ ಇನ್ನೊಂದು ರೆಸಿಪಿ ಕೂಡ ನಾನು ಮಾಡಿದ್ದೆ, ಅದನ್ನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ಹಸಿ ಜೋಳನೇ ಬಿಡಿಸ್ಕೊಂಡಿದ್ದೀನಿ. ಈಗ ಒಂದು ಫ್ರೈಯಿಂಗ್ ಪ್ಯಾನ್ನ ತೊಗೊಂಡು ಇದರಲ್ಲಿ ಈ ಜೋಳನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದು ಬೇಯಿಸಿರೋ ಜೋಳ ಅಲ್ಲ, ಹಸಿ ಜೋಳನ ಬಿಡಿಸ್ಕೊಂಡು ಈ ಥರ ಫ್ರೈಯಿಂಗ್ ಪ್ಯಾನಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟಿರುವಂಥ ಒಂದು ರೆಸಿಪಿನ ರೀಲ್ಸಲ್ಲಿ ಕೂಡ ಪೋಸ್ಟ್ ಮಾಡಿದ್ದೆ. ಇನ್ಸ್ಟಾ ನೀವು ಯಾರು ಫಾಲೋ ಮಾಡ್ತಾ ಇಲ್ಲ ಅಂದರೆ ಐಡಿ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರು ಫಾಲೋ ಮಾಡ್ಬೋದು. ಈಗ ಇದಕ್ಕೆ ಮಸಾಲೆಗೋಸ್ಕರ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಒಂದು 3 ಹಸಿಮೆಣಸಿನಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ತರಿಯಾಗಿ ಈ ಥರ ರುಬ್ಕೊಂಬರ್ಬೇಕಾಗತ್ತೆ. ಸೊ ಒಂದು ಕಡೆ ಈ ಥರ ಫ್ರೈ ಮಾಡ್ಕೊಳ್ತಾನೆ ಮಸಾಲೆ ಕೂಡ ರೆಡಿ ಆಗಿದೆ ಅಲ್ವಾ. ಈಗ ಚೆನ್ನಾಗಿ ಜೋಳ ಫ್ರೈ ಆಗಿದೆ ಅಂದಾಗ ಈ ಒಂದು ಮಸಾಲೆನ ಸೇರಿಸ್ಕೊಳ್ಬೇಕಾಗತ್ತೆ. ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಜೋಳನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದಾದರೆ ತುಂಬ ಜಾಸ್ತಿ ಜೋಳ ಡಾರ್ಕ್ ಆಗದಿರ ಇರುತ್ತೆ. ಈಗ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಒಂದು ಸ್ಪೂನಷ್ಟು ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಒಂದು ಸಲಾಡ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಸಣ್ಣದಾಗಿ ಹೆಚ್ಚಿಟ್ಟಿರುವಂತಹ ಈರುಳ್ಳಿ ಮತ್ತು ನಿಂಬೆ ರಸನ ಸೇರಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ಕುಕ್ಕುಂಬರು, ಟೊಮೆಟೊಸ್ ಕೂಡ ಹಾಕ್ಕೊಳ್ಬೋದು. ಅಂದರೆ ಒಂದು ರೀತಿ ಚಾಟ್ ಥರ ಕೂಡ ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ, ಒಂದು ರೀತಿ ಡಿಫ್ರೆಂಟ್ ಟೇಸ್ಟೇ ಬರುತ್ತೆ. ಇಂಟ್ರೆಸ್ಟ್ ಇರೋರು ಡೆಫಿನೆಟ್ಲಿ ಟ್ರೈ ಮಾಡಿ. ಇನ್ನು ವಿಡಿಯೋ ಸ್ಟಾರ್ಟಿಂಗಿಂದನೂ ಹೇಳ್ತಿದ್ವಲ್ವ ಸ್ಪೋರ್ಟ್ಸ್ ಡೇ ಅಂತ, ಸೊ ಅಲ್ಲಿಗೆ ರೆಡಿಯಾಗಿ ಹೊರಟಿದ್ದೀವಿ. ಅಲ್ಲಿ ಏನೇನಾಯಿತು ಅಂತ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಮಾತ್ರನೇ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿದ್ರೆ ನನ್ನ ಮಗಳು ಮಾಡಿರುವಂಥ ಸ್ಪೀಚ್ ಕೂಡ ನೀವು ಇದೇ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀರಾ. ನಾನು ವಾಯ್ಸ್ ಓವರ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ನಿಮ್ಗೆ ಇಷ್ಟ ಆಯಿತು, ಯೂಸ್ಫುಲ್ ಆಯಿತು ಅನಿಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.